ಬಿಗ್ ಬಾಸ್ ಏನಾದರೊಂದು ರೂಲ್ಸ್ ಜಾರಿ ಮಾಡಿದರೆ ಅದನ್ನು ಎಲ್ಲರೂ ತಪ್ಪದೇ ಫಾಲೋ ಮಾಡಬೇಕು. ಆದರೆ ಸ್ಪರ್ಧಿಗಳು ಒಮ್ಮೊಮ್ಮೆ ಅದನ್ನು ಸರಿಯಾಗಿ ಪಾಲಿಸುವುದಿಲ್ಲ. ತಮ್ಮಿಷ್ಟಕ್ಕೆ ತಕ್ಕಂತೆ ಆಟ ಆಡುತ್ತಾರೆ. ಸದಾ ಕೂಗಾಡಿಕೊಂಡು ಮನಬಂದಂತೆ ವರ್ತಿಸುತ್ತಾರೆ. ಇದೆಲ್ಲ ಈಗ ಸುದೀಪ್ ಅವರ ಬೇಸರಕ್ಕೆ ಕಾರಣವಾಗಿದೆ. ಅದಕ್ಕೆ ಸುದೀಪ್ ಅವರು ಖಡಕ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮಲ್ಲಿ ಎಲ್ಲರಿಗೂ ವ್ಯಕ್ತಿತ್ವಗಳ ಪ್ರಾಬ್ಲಮ್ ಇದೆ, ಫೇಕ್ ಇದೆ. ನಿಮ್ಮಗಳ ಮಧ್ಯೆ ತುಂಬಾ ಮಾತುಕತೆ ನಡೆಯುತ್ತೆ ಅಲ್ವಾ? ಮೊದಲ ಬಾರಿಗೆ ನಾನು ಟಾಸ್ಕ್ ಅನ್ನು ಕೊಡುತ್ತೇನೆ. ಮುಂದಿನ ವಾರ ಬಿಗ್ ಬಾಸ್ ಯಾವ ಟಾಸ್ಕ್ ಅನ್ನು ಕೊಡಲ್ಲ. ಇಡೀ ಮನೆಗೆ ಇಡೀ ವಾರ ಟಾಸ್ಕೇ ಇಲ್ಲ. ಇಡೀ ಮನೆಯನ್ನು ನಾನೇ ನಾಮಿನೇಟ್ ಮಾಡುತ್ತಿದ್ದೇನೆ ಎಂದು ಎಲ್ಲಾ ಸ್ಪರ್ಧಿಗಳಿಗೂ ಸುದೀಪ್ ಹೇಳಿದ್ದಾರೆ. ಈ ರೀತಿ ಸುದೀಪ್ ನಿರ್ಧಾರ ತಗೊಂಡಿದ್ದು ಇದೇ ಮೊದಲು. ಬಿಗ್ ಬಾಸ್ ನೋಡುವ ವೀಕ್ಷಕರಿಗೆ ಈಗ ಟಾಸ್ಕ್ ಇಲ್ಲದೆ ನೀವು ಹೇಗೆ ನಾನು ಈ ಮನೆಯಲ್ಲಿ ಇದ್ದೀನಿ ಅಂತ ತೋರಿಸಿಕೊಳ್ಳುತ್ತೀರಿ? ಆಗ ಯಾರು ಇರಬೇಕು, ಯಾರು ಇರಬಾರದು ಅಂತ ಜನರೇ ನೋಡಿ ನಿರ್ಧಾರ ಮಾಡಲಿ ಎಂದು ಸುದೀಪ್ ಹೇಳಿದ್ದಾರೆ. ಈ ಬಾರಿ ಇದು ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಎಂದು ಹೇಳಬಹುದು. ಇದು ಯಾವ ರೀತಿ ಮುಂದಿನ ವಾರ ಜಾರಿ ಆಗಲಿದೆ ಎಂಬುದನ್ನು ಕಾದು ನೋಡಬೇಕು. ಟಾಸ್ಕ್ ಇಲ್ಲದೆ ಹೋದರೆ ಏನಾಗುತ್ತದೆ? ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗುವ ಸ್ಪರ್ಧಿಗಳನ್ನು ಸೇಫ್ ಮಾಡುವುದಕ್ಕೆ ಟಾಸ್ಕ್ ಬಹಳ ಇಂಪಾರ್ಟೆಂಟ್ ಆಗುತ್ತದೆ. ಯಾರು ಇರಬೇಕು, ಯಾರು ಇರಬಾರದು, ಯಾರು ಚೆನ್ನಾಗಿ ಆಡುತ್ತಿದ್ದಾರೆ, ಯಾರು ಟಾಸ್ಕ್ ಗೆದ್ದರು ಎಂಬುದನ್ನೆಲ್ಲ ವೀಕ್ಷಕರು ಜಡ್ಜ್ ಮಾಡುವುದಕ್ಕೆ ಟಾಸ್ಕ್ ಬಹಳ ಮುಖ್ಯ. ಆದರೆ ಇಡೀ ವಾರ ಟಾಸ್ಕೇ ಇಲ್ಲದೆ ಹೋದರೆ ಸ್ಪರ್ಧಿಗಳು ಹೇಗೆ ತಮ್ಮನ್ನು ತಾವು ಸಾಬೀತು ಮಾಡಿಕೊಳ್ಳುತ್ತಾರೆ ಎಂಬುದೇ ಈಗ ಟ್ವಿಸ್ಟ್. ಕಳೆದ ವಾರ ರೂಲ್ಸ್ ಅನ್ನು ತಮ್ಮಿಷ್ಟ ಬಂದಂತೆ ಬದಲಿಸಿದ್ದಕ್ಕಾಗಿ ಸ್ಪರ್ಧಿಗಳು ಈ ಶಿಕ್ಷೆಯನ್ನು ಅನುಭವಿಸಲೇಬೇಕಿದೆ. ಇದು ಯಾವ ರೀತಿ ನಡೆಯಲಿದೆ ಎಂಬುದನ್ನು ಕಾದು ನೋಡಬೇಕು.